ನಾನು ಊರಲ್ಲಿದ್ದಾಗ ಈ ಗ್ರಾಮಾಂತರ ನಾಟಕಗಳಲ್ಲಿ ನಮ್ಮ ಪಾತ್ರಕ್ಕೆ ಕರೀತಿದ್ರು. ನನ್ನ ಸ್ನೇಹಿತ ಒಬ್ಬ ತುಕಾರಾಮ್ ಅಂತಿದ್ದ, ಅವನು ನಾನು ಇಬ್ಬರು ಎಲ್ಲ ನಾಟಕಗಳಲ್ಲಿ ವಿದೂಷಕರ ಪಾತ್ರ ಮಾಡ್ತಿದ್ವಿ. ಅಂದರೆ ಒಂಥರ ತಮಾಷೆ ಮಾಡೋ ಪಾತ್ರ. ಅದರ ಸಾಮಾಜಿಕವಾದಂಥ ಸಮಸ್ಯೆಗಳನ್ನು ತಗೊಂಡು ಅವುಗಳನ್ನು ತಮಾಷೆ ಮಾಡೋದು ಮತ್ತು ಅದರ ಮೂಲಕ ಜನಕ್ಕೆ ಎಚ್ಚರ ಹೇಳೋದು ಕೂಡ ಮಾಡ್ತಾ ಇದ್ವಿ. ಅದು ಹಾಗೆ ನಾನು ಕಾಲೇಜಿಗೆ ಬಂದ ಮೇಲೆ ಸೆಂಟ್ರಲ್ ಕಾಲೇಜ್ ಸೆಂಚಿನರಿ ಆದಾಗ ನಮ್ಮ ಕಾವ್ಯಂಬ ರಾಜಗೋಪಾಲು 3 ನಾಟಕಗಳನ್ನು ನಿರ್ದೇಶನ ಮಾಡಿದರು. ಒಂದು ಅಶ್ವತ್ಥಾಮನ್, ಇನ್ನೊಂದು ಯಶೋಧರ, ಇನ್ನೊಂದು ಮುಂಗಳಿಯವರದೊಂದು ನಾಟಕ. ಈ 3 ನಾಟಕದಲ್ಲಿ ನಾನು ಅಶ್ವತ್ಥಾಮನ್ ನಾಟಕದಲ್ಲಿ ರಾಜರತ್ನಂ ಬದುಕಿದ್ರು, ನಮ್ಮ ಮೇಷ್ಟ್ರು. ಸೊ ನಾಟಕ ಆಗೋದ್ಮೇಲೆ ಬಂದು ರಾಜರತ್ನಂ ಹೇಳಿದ್ದೇನೆಂದರೆ, ನಾನು ಇನ್ನೊಂದು ಸಾರಿ ನಾನು ಬದುಕಿರೋ ಹಾಗೆ ಅಶ್ವತ್ಥಾಮನ್ ನೋಡ್ಬಿಟ್ಟೆ ಅಂತ. ಅಷ್ಟು ಚೆನ್ನಾಗಿ ಬಂತು ನಾಟಕ. ಸೊ ಅದೆಲ್ಲ ಆದಮೇಲೆ ನಾನು ಮುಂದೆ ನಾಟಕಗಳಲ್ಲಿ ಪಾತ್ರ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ತಾಯಿ ನಾಟಕದಲ್ಲಿ ಮತ್ತು ಅದಕ್ಕೆ ಹಿಂದೆ ನಮ್ಮ ಹುತ್ತೋ ಬಿಡಗರೆ ನಾಟಕದಲ್ಲಿ ಸೂತ್ರಧಾರನ ರೋಲ್ ಮಾಡಿದ್ದೆ. ಸೊ ಆಮೇಲೆ ನಾಟಕಗಳಲ್ಲಿ ಪಾತ್ರ ಮಾಡೋಕ್ಕೆ ಹೋಗಲಿಲ್ಲ.